ಹಾಯ್ ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ದೀರಲ್ಲ, ಇವತ್ತು ಡ್ರೈ ಕೋಕೋನಟ್ ಬರ್ಫಿ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಸಾಫ್ಟಾಗಿ ತುಂಬ ಡಿಲಿಷಿಯಸ್ ಆಗಿ ಬಂದಿತ್ತು. ಸೊ ಇದಕ್ಕೆ ಬೇಕಾಗಿರೋದು 4 ಕೊಬ್ಬರಿ ತೊಗೊತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರೋ ಅಂತಹ ಕೊಬ್ಬರಿನ ತೊಗೋಬೇಕು ನಾವು. ಈ ರೀತಿ ಮೇಲ್ಗಡೆ ನೀಟಾಗಿ ಈ ರೀತಿ ಸಿಪ್ಪೆ ಬಿಡಿಸ್ಕೋಬೇಕಾಗುತ್ತೆ ಕೊಬ್ಬರಿದು. ನೋಡ್ಬೋದಲ್ಲ, ಈ ರೀತಿ ನೀಟಾಗಿ ಕೊಬ್ಬರಿದು ಸಿಪ್ಪೆ ಬಿಡಿಸ್ಕೊಳ್ಳಿ 4. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ. ಆ್ಯಂಡ್ ಸೂಪರಾಗಿ ಡಿಲಿಷಿಯಸ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಇದು. ಆ್ಯಂಡ್ ನಾನು ಈ ರೀತಿ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡೆ. ನೆಕ್ಸ್ಟು ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಪೀಸ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಪೀಸ್ ಮಾಡ್ಕೊಬೇಕು ನೀವು. ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಡ್ರೈ ಕೋಕೋನಟ್ ಬರ್ಫಿ ಮಾಡ್ಕೋಬೋದು ಆರಾಮಾಗಿ. ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ಬೇಕ್ರಿ ಟೈಪಲ್ಲಿ ಈ ರೀತಿ ಮಾಡ್ಕೋಬೋದು. ಆ್ಯಂಡ್ ತುಂಬ ಅಂದರೆ ತುಂಬ ಪ್ರೀಷಿಯಸ್ ಇದು ಫುಡ್ಡು. ತುಂಬ ನನಗೆ ಇಷ್ಟ. ನೋಡ್ತಿದ್ದೀರಲ್ಲ, ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆ್ಯಂಡ್ ನಾನಿವಾಗ ಅದನ್ನು ರುಬ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು ಜಾರಿಗೆ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀಟಾಗಿ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ನಾವು. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಒಂದು ತಟ್ಟೆಗೆ ಎಲ್ಲ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಬೇಕು. ಈ ರೀತಿ ಅಳ್ಕೋಬೇಕಾಗುತ್ತೆ. ನೋಡಿ, ತುಂಬ ಸಾಫ್ಟಾಗಿ ಬರಬೇಕು. ಈ ರೀತಿ ನಾವು ಸ್ವಲ್ಪ ದಪ್ಪ ಆ ರೀತಿ ಮಾಡ್ಕೋಬಾರ್ದು. ಆ್ಯಂಡ್ ನಾನೊಂದು ಪ್ಯಾನಿಗೆ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ ನಾನು. ಡ್ರೈ ಕೋಕೋನಟ್ನ ಎಲ್ಲ ಹಾಕ್ಕೊತಾ ಇದ್ದೀವಿ. ಒಣ ಕೊಬ್ಬರಿ ಅಂತೀವಿ ನಾವು. ಇದನ್ನು ನಾನೊಂದು ಸತಿ ಲೋ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲೀನಾಗೆ ಒಂದು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಮಾಡಿಕೊಂಡೆ. ಆ್ಯಂಡ್ ನಾನು ಇದನ್ನು ತಿರ್ಗಿ ಅದೇ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಜನ ನೋಡ್ಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಪ್ಲೇಟಿಗೆ. ನೆಕ್ಸ್ಟು ಅದೇ ಪ್ಯಾನಿಗೆ ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಹಸೆ ಹಾಲು ಕೆನೆ ಸಮೇತ ಇದ್ರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾಯಿಸಿರೋ ಅಂಥ ಹಾಲಿದ್ರೆ ಕೆನೆ ಸಮೇತ ಹಾಕ್ಕೊಳ್ಳಿ, ಇಲ್ಲ ಹಸೆ ಹಾಲೇ ಹಾಕ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ 1 ಬೌಲ್ ಆಗೋಷ್ಟು ಸಕ್ಕರೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೋಡ್ಬೋದು. ಆ್ಯಂಡ್ ನಾನಿಲ್ಲಿ ಈ ಪೌಡರ್ ಹಾಕ್ಕೊಂಡೆ. ಆ್ಯಂಡ್ ಕೇಸರಿ ಪೌಡರು ಸಹ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ನಾವು ಮನೇಲೇ ಮಾಡ್ಕೊಂಡು ತಿನ್ನೋದು ಕಲಿಬೇಕು ಔಟ್ಸೈಡ್ ಫುಡ್ಗಿಂತ. ಅದಕ್ಕೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ನೀಟಾಗಿ ಒಂದು ಸತಿ ಕೈ ಆಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಏಲಕ್ಕಿನೂ ಮತ್ತು ಕೇಸರಿನ ಹಾಕ್ಕೊಂಡು ನಾನು ಈ ರೀತಿ ಹಾಲನ್ನ ಹಾಕ್ಕೊಂಡು ಕ್ಲೀನಾಗಿ ಒಂದು ಸತಿ ಕೈ ಆಡಿಸ್ತಾ ಇದ್ದೀನಿ. ಒಂದು 10 ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಿದೆ. ಅದಾದಮೇಲೆ ನಾನು ಲೋ ಫ್ಲೇಮ್ ಮಾಡಿಕೊಂಡು ಕೊಬ್ಬರಿ ತುರ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲ. ಈ ರೀತಿ ಹಾಕಿ ಕ್ಲೀನಾಗೆ ಒಂಚೂರು ಗಂಟಾಗದೇ ಇರೋ ರೀತಿ ನಾವು ಕೈ ಆಡ್ಕೋಬೇಕಾಗುತ್ತೆ. ನಾನು ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡೆ. ಎಲ್ಲ ನೀಟಾಗಿ ಇಷ್ಟು ಬಂದರೆ ಸಾಕು ಸಾಫ್ಟಾಗೆ. ಆ್ಯಂಡ್ ನಾನು ಇದನ್ನು ಪ್ಲೇಟಿಗೆಲ್ಲ ಹಾಕ್ತಾಯಿದ್ದೀನಿ. ಈ ರೀತಿ ಒಂದು ಸರ್ಕಲ್ ಮಾಡ್ಕೊಬೇಕು. ಅದಕ್ಕೆ ನೀಟಾಗಿ ಹಾಕ್ಕೊಂಡು ಈ ರೀತಿ ಮೇಲೆ ಒಂದು ಸ್ವಲ್ಪ ಡ್ರೈ ಕೊಬ್ಬರಿ ಮಡಿಕೊಂಡಿದ್ದೆ ನಾನು, ಅದನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಾಕ್ಕೊತಾ ಇದ್ದೀನಿ. ಮತ್ತು ಶುಗರು ಹಾಕ್ಕೋತಾರೆ ಒಬ್ರೊಬ್ಬರು. ಆ್ಯಂಡ್ ಅಷ್ಟೇ, ಕಂಪ್ಲೀಟ್ಲಿ ಕ್ಲಿಯರ್ ಆಯಿತು. ಒಂದು 2 ಮಿನಿಟ್ಸ್ ಬಿಟ್ಟು ನಾನು ಈ ರೀತಿ ನನಗೆ ಯಾವ ಶೇಪ್ ಬೇಕು, ಡೈಮಂಡ್ ಶೇಪ್ ಬೇಕಂದರೆ ಡೈಮಂಡ್ ಶೇಪ್, ಬಾಕ್ಸ್ ಟೈಪ್ ಬೇಕಂದರೆ ಬಾಕ್ಸ್ ಟೈಪ್ ನಾವು ಕಟ್ ಮಾಡ್ಕೋಬೋದು. ಈ ರೀತಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನಾವು ಕಟ್ ಮಾಡ್ಕೊಬೇಕು. ಆ್ಯಂಡ್ ಗೈಸ್, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ನೀವು ಇದನ್ನು ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ ಮಾಡ್ಬೋದು ನನಗೆ. ಆ್ಯಂಡ್ ನೋಡ್ಬೋದು, ನಾನೊಂದು ತೋರಿಸ್ತೀನಿ ಈಗ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಸೂಪರಾಗಿತ್ತು. ಆ್ಯಂಡ್ ಫಾಸ್ಟಾಗೂ ಸಹ ಮಾಡ್ಕೋಬೋದು. ಇದನ್ನು ಯಾವುದೇ ರೀತಿ ರಿಸ್ಕ್ ಇಲ್ಲ, ಸಿಂಪಲ್ಲಾಗೇ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.